ಹಲೋ ವಸುಮತಿ, ನಾನಯ್ಯ ಜಾನ್ಚಿಕ್ಕಿ. ಹಾಂ, ಕೆಲಸ ಎಲ್ಲ ಆದಿಲ್ಲ ಅದ ಈ ಮಾಣಿಯ ಸಾಲಿ ಬಿಟ್ಟಿಗೆ ಪಪ್ಪನ ಹಳಿ ಹೊಂಟಿದ್ದಿ ಮರೈತಿ. ಅಯ್ಯೋ ಒಂದು ಮುಗಿಯದೆ ಅಲ್ಲದೆ ಒಂದಲ್ಲ ಒಂದು ದಿವಸ ಒಂದೊಂದು ಕಿರಿಕಿರಿ ಮರೈತಿ. ಅದು ಮಾಸ್ತರು ಅಂಥದ್ದು ಭಾಳ ಕಳಿಸಿದ್ರಡ. ನಾನು ಬಾರ್ಸಿ ಕಳಿಸಿದ್ನ ಅಲ್ಲೋ, ಹೌದು ಅಷ್ಟು ತಪ್ಪುಗಳು ಹೇಳಿದ್ರಡ. ಅದಕ್ಕೆ ಆನೆ ಇವತ್ತು ಆನೆ ಹೋಗಿ ಅಂಥದ್ದು ಕೇಕೆ ಅಪ್ಪನ ನಾಡು ಹೊಂಟಿದ್ದಿ. ಎಂತ ಅಲ್ಲದೆ ಅದು ಮಾಸ್ತರು ಪದ್ಮಾವತಿಯ ಮದುವೆಯು ವಿಜೃಂಭಣೆಯಿಂದ ನಡೆಯಿತು, ಯಾವ ಕಾಲ ಹೇಳಿ ಬಾಳ್ ಕಳಿಸಿದ್ರಡ. ಹಾಂ, ನಾನು ಅದು ಮಳೆಗಾಲದಲ್ಲಿ ಅಜ್ಜಲೆ ಪದ್ಮಾವತಿ ಮದ್ವೆ ಅದೇ ಮ್ಯಾಲ ಮನೆ ಪದ್ಮಾವತಿ ಅದೇ ಬೆಳಗ್ಗೆ ಸೀಮೆ ಪ್ರಭಾಕರಂಗೆ ಕೊಟ್ಟಿದ್ವಲೆ. ಹಾಂ, ಅದು ಮಳೆಗಾಲದಲ್ಲಿ ಆಚು. ಅದು ಕಾಯಮ್ಮಾಗಿದ್ದು ಕಾರ್ತಿಕ್ ಮಾಸದಲ್ಲೇ ಆಗಿತ್ತು. ಕಡೆಗೆ ಆಮೇಲೆ ಬಪ್ಪದಿದ್ದು ಕಡೆಗೆ ತಾರ ಅನುಕೂಲ ಕೂಡ್ತಿಲ್ಲ ಹೇಳಲ್ಲ ಹೋಗಿ ಮುಂದೋಗಿ ಅದು ಜ್ಯೇಷ್ಠ ಮಾಸದಲ್ಲಿ ಆಚು ಕಡೆಗೆ. ಹಾಂ, ಮೊದಲು ಮನೇಲೇ ಮಾಡ್ಕೊಂಡಿದ್ದ. ಮಳೆ ಗಿಳೆ ಹೋಯ್ತು, ಹೆಂಗಿದ್ರು ಮಳೆಗಾಲ ಹೇಳ್ಕೊಂಡು ಕಡೆ ದೇವಸ್ಥಾನದಲ್ಲಿ ಮಾಡಿದ್ವಿ. ಹಾಂ, ಹೆಂಗೆ ಸಮ ಹಂಬ್ಲಿದ್ದೆ ಆನು ಗಿರಿಜೆ ಕಾಮುಲಿ ಎಲ್ಲ ಹೋಜ ಆನಂದಿ ಮಳೆಲ್ಲಯ್ಯ ಸುಮಾರಷ್ಟು ಹಾಡು ಗೀಡೆಲ್ಲ ಹಾಡಿಗೆ ಹೇಳಿಕ್ ಬಂಜ ಹೆಂಗವು. ಹ್ಞೂ, ಕಡೆಗೇನ ಆನಂದಿ ಮಳೆ ಹೋಯ್ತಿತ್ತು. ಕಟ್ಟಿಗೆ ಮಾವಿನಕಾಯಿ ಗೊಜ್ಜು ಕರ್ಕಲಿ ಎಲ್ಲ ಮಾಡಿದಿದ್ದ. ಒಂದು ಬಟ್ಟೆ ಎಣ್ಣೆ ತಗೊಬರಾಳಿ ಹೇಳಿ ಹೇಳಿ ತರಿಸ್ಕೊಂಡು ಹೆಂಗ ಉಂಡ್ಕ ಬಂಜ ಸಮ ಹಂಬ್ಲಿದ್ದು. ಹಾಂ, ಅದೇ ಮಳೆಗಾಲ ಬರ್ಸಿ ಕಳಿಸಿದ್ರೆ ಮಾಸ್ತರು ತಪ್ಪುಗಳು ಕಳಿಸಿದ್ರಡ. ಮಾಸ್ತರಿಗೆ ಎಂತ ಗೊತ್ತಿದೆ, ಮಾಸ್ತರು ಕಳೆದ ವರ್ಷನ ಏನೋ ಬಂದರು, ವರ್ಗಿ ಹಾಕಿರ್ತ ಅವಕ್ಕೆಲ್ಲ ಇವು ನಮ್ಮ ಊರಿನ ಸುದ್ದಿ ಎಲ್ಲ ಗೊತ್ತಿರ್ತ. ಹಾಂ, ಅದಂತೂ ಆತಲೆ ಇದೆ. ಮತ್ತೊಂದು ಇದು ಅಶೋಕನು ಅನಾರೋಗ್ಯದಿಂದ ತೀರಿಕೊಂಡನು ಹೇಳಿ ಕಳಿಸಿದ. ಅದು ಅಶೋಕ್ ಸತ್ತಿದ್ದು ಹೌದು, ಅವಂಗೆ ಒಂದು ರೋಗ ಇದ್ದಿತ್ತು, ಸತ್ತು ಹೋಜ. ಅದು ಚಳಿಗಾಲದಲ್ಲಿ ಸತ್ತಿದ್ದವ, ಹೆಂಗೆ ಸರಿ ಹಂಬ್ಲಿತ್ತು. ಎಂತಕ್ಕೆ ಅಂದರೆ ಅವನ್ನ ಅದೇ ಮಂಗ್ಳೂರಿಗೆ ಕರ್ಕೊಂಡೋಗಿದ್ವ ಇಲ್ಲ, ಅಲ್ಲಿ ಆಗ್ತಿಲ್ಲ ಹೇಳಿ ಇದು ಮಾಡ್ತಕ್ಕ ಕಡೆಗೆ ಇದನ್ನೆಲ್ಲ ತೆಗೆತಕ್ಕ ಅವ್ನು ಸತ್ತೋಜ. ಸತ್ತು ಕಡೆ ಹಂಗೆ ಮನೆ ತಗೊಬಂಜ. ರಾತ್ರಿ ಗೊತ್ತು ಭಟ್ರಿಗೆಲ್ಲ ಬಪ್ಪಲಾಗ್ತಿಲ್ಲ ಹೇಳ್ಕೊಂಡು ಕಡೆ ಬೆಳಗ್ಗೆ ಸುಟ್ಟಿದ್ದ. ಕಡೆ ರಾತ್ರಿ ಹೆಣ ಕಾಯಲೆ ಇದೆ ಅಮ್ಮನೆ ಆಚೆ ಈಚೆ ಮನೆವೆಲ್ಲ ಹೋಗಿದ್ದ. ಅದೇನ ಕಟ್ಟಿಗೆ ಉಟ್ಕೊಂಡು ಶೀತ ಬೀಳ್ತಿತ್ತೆ ಅವಾಗ, ಶೀತ ನಡ್ಕಳ್ಕೊಂಡು ಕಡೆ ಅಂಗಳದಲ್ಲಿ ಬೆಂಕಿ ಹಾಕ್ಕೊಂಡು ಬೆಂಕಿ ಕಾಯಿಸ್ಬಿಟ್ಟು ಬೆಳಗ್ವರೆಗೆ ಹೆಣ ಕಾದ್ದ. ಹಾಂ, ಹೆಂಗೆ ಸಮ ಹಂಬ್ಲಿದ್ದು ಅದೆಲ್ಲವ. ಹಾಗಾಗಿ ಚಳಿಗಾಲ ಹೇಳಿ ಬಾರ್ಸಿ ಕಳಿಸಿದ್ದಿ. ಅವ್ರು ಎರಡೂ ತಪ್ಪು ಹೋಳಿ ಮಾನಿ ಹತ್ರ ಮಾಸ್ತರ್ ಬೈದು ಕಳಿಸಿದ್ರಡ ಮರೈತಿ. ಅವ್ನು ಇಲ್ಲಿ ಬಂದ್ಕೊಂಡು ಏನು ರಗಳೆ ಕೊಡ್ತಾ ಅಂದ್ರೆ ರಗಳೆ ಕೊಡ್ತಾ. ಅದಕ್ಕೆ ಈಗ ಆನೆ ಹೊಂಟಿದ್ದಿ. ಮಾಸ್ತರಿಗೆ ಸಮ ಹೇಳಿಕ್ ಬತ್ತಿ, ಮಾಸ್ತರೇ ನೀವು ಬರ ಕಲಿಸಿ ಈ ಊರ ಮೇಲಿನ ಸುದ್ದಿ ಎಲ್ಲ ಹುಡ್ರಿಗೆ ಕಲಿಸ್ಬೇಡಿ. ಅವಾಗಂತೂ ಯಮನೆ ಮಾಣಿ ಏನು ಅಂಬೆ ಹರಿತಿದ್ನ, ಒಂದೆರಡು ಹೆಜ್ಜೆ ಇಡ್ತಿದ್ನೋ ಅಷ್ಟೇ. ಅವಂಗೆಲ್ಲ ಎಲ್ಲಿ ಹಂಬ್ಲಿರ್ತೇವೆ ವಸುಮತಿ, ಯಾವ ಕಾಲದಲ್ಲಿ ಅಂತಂತ ಹೇಳೋದಿಲ್ಲವ. ಅದಕ್ಕೆ ಮಾಸ್ತರ್ ಹತ್ರ ಹೇಳಿಕ್ಕೆ ಸಮ ಅವ್ನು ಬರ ಒಂದೇ ಕಲಿಸಿ, ನೀವು ಬಾಕಿದೆಲ್ಲ ಹೇಳ್ಬೇಡಿ ಹೇಳಿಕ್ ಬರೋ ಹೋಳಿ ಹೊಂಟಿದ್ದಿ. ಹಾಂ, ಹೋಗಿ ಬತ್ತೀಕ. ಹಾಂ, ಇಡ್ಲಾ.